ಬೆಂಗಳೂರಿನ ಪ್ರಮುಖ ಸಂಚಾರ ಜೀವನಾಡಿ ಅಂದ್ರೆ ಅದು ನಮ್ಮ ಬಿಎಂಟಿಸಿ. ಪ್ರತಿನಿತ್ಯ ಲಕ್ಷಾಂತರ ಜನ ಐಟಿಬಿಟಿ ಉದ್ಯೋಗಿಗಳು ಆ ರಸ್ತೆಯಲ್ಲಿ ಹೋಗೋ ಬಿಎಂಟಿಸಿ ಬಸ್ನಲ್ಲಿ ಸಂಚಾರವನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಬಿಎಂಟಿಸಿಗೆ ಆ ಒಂದು ಮಾರ್ಗದಿಂದಲೇ ಒಂದು ತಿಂಗಳಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ. ಈ ಕುರಿತ ವರದಿ ಇಲ್ಲಿದೆ. ನೈಸ್ ರೋಡ್ ಮಾರ್ಗದಲ್ಲಿ ಬಿಎಂಟಿಸಿಗೆ ಭಾರೀ ಡಿಮ್ಯಾಂಡ್. ಆದಾಯದ ಇತಿಹಾಸದಲ್ಲೇ ಹೊಸ ರೆಕಾರ್ಡ್ ಬರೆದ ನೈಸ್ ರೋಡ್ ಬಸ್ಗಳು. ಬೆಂಗಳೂರು ಹೊರವಲಯದ ಪ್ರಯಾಣಿಕರ ಅನುಕೂಲಕ್ಕಾಗಿ ನಿನ್ನೆಗೆ ಸರಿಯಾಗಿ 1 ವರ್ಷದ ಹಿಂದೆ ಅಂದ್ರೆ ಡಿಸೆಂಬರ್ 23, 2024ರಂದು ಪ್ರಯಾಣಿಕರ ಬೇಡಿಕೆ ಮೇರೆಗೆ ನೈಸ್ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಸಂಚಾರ ಆರಂಭಿಸಿತು. ನಗರದ ವಿವಿಧ ಸ್ಥಳಗಳಿಗೆ ನೈಸ್ ರಸ್ತೆ ಮಾರ್ಗವಾಗಿ ಎಲೆಕ್ಟ್ರಾನಿಕ್ ಸಿಟಿ ವಿಪ್ರೋ ಗೇಟ್ಗೆ, ಮಾದಾವಾರದಿಂದ ನೈಸ್ ರಸ್ತೆ ಮಾರ್ಗವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ 10 ನಿಮಿಷಕ್ಕೊಮ್ಮೆ ನಗರದ 10 ವಿವಿಧ ಮಾರ್ಗಗಳಿಂದ 21 ಶೆಡ್ಯೂಲ್ಗಳಲ್ಲಿ ಬಿಎಂಟಿಸಿ ಬಸ್ಗಳನ್ನು ಕಾರ್ಯಾಚರಣೆಗೊಳಿಸಲಾಗುತ್ತಿದೆ. ಈ ಬಸ್ಗಳಿಗೆ ಜನರಿಂದ ಐಟಿಬಿಟಿ ಕಂಪನಿಗಳಿಂದ ಭಾರೀ ಡಿಮ್ಯಾಂಡ್ ಬಂದಿದ್ದು, ಕಳೆದ 4 ತಿಂಗಳಿಂದ ಪ್ರತಿ ತಿಂಗಳು 3 ಲಕ್ಷ ಜನ ಈ ಮಾರ್ಗದಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ ಸಂಚರಿಸುತ್ತಿದ್ದಾರೆ. ಹೀಗಾಗಿ ಬಿಎಂಟಿಸಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತಿದೆ. ನವೆಂಬರ್ ತಿಂಗಳು 1ರಲ್ಲೇ 1,09,73,615 ರೂಪಾಯಿ ಆದಾಯ ಬಂದಿದೆ. ಅಂದ್ರೆ ಪ್ರತಿನಿತ್ಯ 10,000 ಜನ ಪ್ರಯಾಣಿಸಿದ್ದಾರೆ. ಮಾದಾವರ ಮೆಟ್ರೋ ಸ್ಟೇಷನ್ ಇಂದ ಕೋನಪ್ಪನ ಅಗ್ರಹಾರ ಮೆಟ್ರೋ ಸ್ಟೇಷನ್ವರೆಗೂ 21 ಬಸ್ ಆಪರೇಟ್ ಮಾಡ್ತೀವಿ. ಈಗ ನಮ್ಮದು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಸುಮಾರು 10 ನಿಮಿಷದ ಫ್ರೀಕ್ವೆನ್ಸಿಯಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿದಿನ ಸುಮಾರು 10,000 ಜನ ಪ್ರಯಾಣಿಕರು ಇದರ ಪ್ರಯಾಣದ ಸೌಲಭ್ಯವನ್ನು ಬಳಸ್ಕೊಳ್ತಿದ್ದಾರೆ. ಜೊತೆಗೆ ಪ್ರತಿದಿನ ನಮ್ಮ ಸಂಸ್ಥೆಗೆ 22ರಿಂದ 23 ಲಕ್ಷ ರೂಗಳ ಆದಾಯ ಬರುತ್ತೆ ಈ ಮಾರ್ಗದಿಂದ. ಒಂದು ವರ್ಷಕ್ಕೆ ನೋಡಿದಾಗ ನಾವು ಒಂದು ವರ್ಷದಲ್ಲಿ ಒಂದು ತಿಂಗಳಲ್ಲಿ ಕಳೆದ ತಿಂಗಳಲ್ಲಿ 3 ಲಕ್ಷ ಜನ ಪ್ರಯಾಣಿಕರು ಇದರ ಸದುಪಯೋಗ ಪಡ್ಕೊಂಡಿದ್ದಾರೆ ಈ ಸೇವೆಗಳದ್ದು. ದೂರದ ಊರುಗಳಿಂದ ಬೆಂಗಳೂರಿಗೆ ಬರುತ್ತಿರುವವರು ಮೆಜೆಸ್ಟಿಕ್ ತಲುಪಿ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಹಿಡಿದು ಸಂಚಾರ ನಡೆಸಬೇಕಿತ್ತು. ಇದಕ್ಕೆ ಕನಿಷ್ಠ 2 ಗಂಟೆ ವ್ಯರ್ಥವಾಗ್ತಿತ್ತು. ಆದರೆ ನೈಸ್ ಮಾರ್ಗದ ಬಸ್ಗಳಿಂದ ಬೆಂಗಳೂರು ನಗರಕ್ಕೆ ತುಮಕೂರು, ಹಾಸನ ಭಾಗಗಳಿಂದ ಬೆಂಗಳೂರಿಗೆ ಆಗಮಿಸುವವರು ಮಾದಾವಾರದಿಂದಲೇ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿ ತಲುಪಲು ಅನುಕೂಲವಾಗಲಿದೆ. ಬಸ್ ಟಿಕೆಟ್ ದರ ಸಹ ಕೇವಲ 65 ರೂಪಾಯಿ ಇದ್ದು, ದುಬಾರಿ ಟೋಲ್ ಕಟ್ಟಿ ಹೋಗೋದಕ್ಕಿಂತ ಇದು 1000 ಪಾಲು ಅನುಕೂಲವಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಐಟಿಬಿಟಿ ಮಂದಿ ಬಿಎಂಟಿಸಿ ಬಸ್ಗಳನ್ನು ಬಳಸುತ್ತಿದ್ದಾರೆ. ಪ್ರಯಾಣ ದರ ಅದು 65 ರೂಪಾಯಿ ಇದೆ. 65 ರೂಪಾಯಿಲಿ 30 ರೂಪಾಯಿ ಟೋಲ್ ಫೀ ಆಗುತ್ತೆ, 35 ರೂಪಾಯಿ ದರ ಪ್ರಯಾಣ ದರ ಆಗುತ್ತೆ. ಯಾವುದೇ ಒಬ್ಬ ಪ್ರಯಾಣಿಕ ಮಾದಾವರ ಜಂಕ್ಷನ್ನಿಂದ 40ರಿಂದ 45 ನಿಮಿಷದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ರೀಚ್ ಆಗ್ಬೋದು. ಇದರಲ್ಲಿ ನಾವು ನೋಡ್ತಾ ಇದ್ದೀವಿ, ಇದು ಲಾಸ್ಟ್ ಡಿಸೆಂಬರಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಒಂದು ತಿಂಗಳಲ್ಲಿ ಬರೀ 60,000 ಜನ ಉಪಯೋಗಿಸಿದ್ದಂಥ ಈ ಬಸ್ಗಳಲ್ಲಿ ಈಗ 3 ಲಕ್ಷ ಜನ ಪ್ರಯಾಣ ಮಾಡ್ತಿದ್ದಾರೆ. ಅದು ಈ ಪ್ರಯಾಣಿಕರ ಸಂಖ್ಯೆ ಇನ್ನೂ ಇದು ಸ್ಟೇಬಲ್ ಆಗಿಲ್ಲ. ಅಂದರೆ ಪ್ರತಿ ತಿಂಗಳು ಈ ತಿಂಗಳಲ್ಲಿ 2,90,000 ಇದ್ದರೆ ಮುಂದಿನ ತಿಂಗಳು 3 ಲಕ್ಷ, ಹೀಗೆ ಇದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಒಟ್ನಲ್ಲಿ ನೈಸ್ ರೋಡ್ ಬಿಎಂಟಿಸಿಯಿಂದ ನಷ್ಟದಲ್ಲಿರೋ ಬಿಎಂಟಿಸಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನೈಸ್ ರೋಡ್ನಲ್ಲಿ ನಾನ್ ಸ್ಟಾಪ್ ಬಿಎಂಟಿಸಿ ಬಸ್ಗಳನ್ನು ಓಡಿಸಲು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ಲಾನ್ ಮಾಡುತ್ತಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.